ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರೋರಿಗೆ ಮಾತ್ರ ಸರ್ವಿಸಸ್ ಸಿಗೋದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 133 ಪಾಯಿಂಟ್ಸ್ ಅಥವಾ 0.52% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಓಪನಿಂಗ್ ಕೂಡ ಡೌನ್ ಅಲ್ಲೇ ಇತ್ತು. ಮೊನ್ನೆ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಫ್ಲಾಟಿಶ್ ಟ್ರೇಡ್ ಆಗ್ತಾ ಇತ್ತು. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿರಲಿಲ್ಲ. ಕ್ಯೂ ಸ್ವಲ್ಪ ನೆಗೆಟಿವ್ ಇತ್ತು. ಅದೇ ರೀತಿ ಸ್ವಲ್ಪ ನೆಗೆಟಿವ್ ಅಲ್ಲೇ ಓಪನ್ ಆಯ್ತು. ನಂತರ ಇನ್ನೊಂದಷ್ಟು ಡೌನ್ ಆಗಿ ಅದೇ ರೇಂಜ್ ಅಲ್ಲಿ ಕನ್ಸಾಲಿಡೇಟ್ ಆಯ್ತು. ಮತ್ತೆ ಜಾಸ್ತಿ ಡೌನ್ ಆಗಲಿಲ್ಲ ಅಥವಾ ರಿಕವರ್ ಆಗಲಿಲ್ಲ. ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಓವರ್ ಆಲ್ ನಿನ್ನೆ ಮೊನ್ನೆ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಇವತ್ತು 0.5% ಡೌನ್ ಆಗಿದೆ ನಿಫ್ಟಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 503 ಪಾಯಿಂಟ್ಸ್ ಅಥವಾ 0.6% ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.47% ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಿಫ್ಟಿ 100 ಅಲ್ಲಿ 0.51% ಡೌನ್ ಇದೆ. ನಿಫ್ಟಿ 200 0.47% ಡೌನ್ ಇದೆ. ನಿಫ್ಟಿ 500 0.52% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓವರ್ ಆಲ್ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಶೇರ್ ಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನೋಡಬಹುದು 0.22% ಡೌನ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಮಿಡ್ ಕ್ಯಾಪ್ 100 0.28% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಮಿಡ್ ಕ್ಯಾಪ್ 150 0.32% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಅಂದ್ರೆ ಇಲ್ಲಿ 0.2 ಇಂದ 0.3% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇದರಲ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಅಂತ ಹೇಳ್ಬೋದು ಮಿಡ್ ಕ್ಯಾಪ್ ಅಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಇದೆ. 1.5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಶೇರ್ ಗಳಲ್ಲಿ. ಅದರಲ್ಲೂ ಸ್ಮಾಲ್ ಕ್ಯಾಪ್ 50 ನಲ್ಲಿ, ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.29% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 1.03% ಡೌನ್ ಇದೆ. ಅಂದ್ರೆ 1% ಇಂದ 1.5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಮತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಮಾಲ್ ಕ್ಯಾಪ್ ಒಂದಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಮೇ ಬಿ ಈ ಟ್ರೇಡ್ ಡೀಲ್ ನಂತರ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದೇನೋ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ನಿನ್ನೆ ಮೊನ್ನೆ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಕೂಡ. ಬಟ್ ಇವತ್ತು ನಿನ್ನೆ ಮೊನ್ನೆ ರೈಸ್ ಅನ್ನ ಬಳಸ್ಕೊಂಡು ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಕೂಡ ಆಗಿದೆ ಈ ಶೇರ್ಗಳಲ್ಲಿ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 1% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಓವರ್ ಆಲ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಪರವಾಗಿಲ್ಲ 0.2 ಇಂದ 0.5% ವರೆಗೂ ಡೌನ್ ಆದವು. ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಮಾತ್ರ ಅಬೋವ್ 1% ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ಆಟೋದಲ್ಲಿ ನೋಡಬಹುದು 0.58% ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ನಿಫ್ಟಿ ಬ್ಯಾಂಕ್ ಅಲ್ಲಿ 0.29% ಡೌನ್ ಇದೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 0.41% ಡೌನ್ ಪರ್ಫಾರ್ಮೆನ್ಸ್ ಇದೆ. FMCG ನಲ್ಲಿ 0.38% ಡೌನ್ ಆಗಿದೆ. ನಿಫ್ಟಿ ಐಟಿ ನಲ್ಲಿ ಇವತ್ತು 0.56% ಡೌನ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಅಂತೂ ನಿಮಗೆ ಗೊತ್ತು ನಿಯರ್ಲಿ 6% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಬಂದಿತ್ತು. ಇವತ್ತು ಅಷ್ಟೊಂದು ಡೌನ್ ಫಾಲ್ ಬಂದಿಲ್ಲ, ಜಸ್ಟ್ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬೆಟರ್ ಆಗಿದೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಮೀಡಿಯಾ 0.1% ಡೌನ್ ಇದೆ. ಮೆಟಲ್ ಅಲ್ಲಿ 1.02% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫಾರ್ಮಾ ಫ್ಲಾಟ್ ಇದೆ ಅಥವಾ 0.03% ನೆಗೆಟಿವ್ ಇದೆ. ನಿಫ್ಟಿ PSU ಬ್ಯಾಂಕ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇವತ್ತು 0.38% ಅಪ್ ಆಗಿದೆ. ರಿಯಾಲ್ಟಿ 0.58% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ 0.58% ಡೌನ್ ಇದೆ. ಹೆಲ್ತ್ ಕೇರ್ 0.14% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಇವತ್ತು 0.82% ಡೌನ್ ಫಾಲ್ ಇದೆ. ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ 0.11% ಡೌನ್ ಫಾಲ್ ಇದೆ. ಓವರ್ ಆಲ್ ಇವತ್ತು PSU ಬ್ಯಾಂಕ್ಗಳು ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಹಾಗೆ ಹೆಲ್ತ್ ಕೇರ್ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ, ಜಸ್ಟ್ 0.14% ಪಾಸಿಟಿವ್ ಇದೆ ಅಷ್ಟೇ. ಬಟ್ ಇವತ್ತು ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು ಮೆಟಲ್ ಸೆಕ್ಟರ್ ಅಲ್ಲಿ. ಮೆಟಲ್ ಸೆಕ್ಟರ್ ಅಂತೂ ಆಲ್ಮೋಸ್ಟ್ ಕಳೆದ 6 ತಿಂಗಳಿಂದ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ಒಂದಷ್ಟು ವಾಲಟಿಲಿಟಿ ಕೂಡ ಜಾಸ್ತಿನೇ ಇರುತ್ತೆ. ಆಗಾಗ ಚೆನ್ನಾಗಪ್ಪ ಆದಾಗ ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಅದೇ ರೀತಿ ಇವತ್ತು ಕೂಡ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಬಂದಿದೆ ಅಂತ ಹೇಳ್ಬೋದು ಮೆಟಲ್ ಸೆಕ್ಟರ್ ಅಲ್ಲಿ. ಓವರ್ ಆಲ್ ಎಲ್ಲ ಕಡೆ ಡೌನ್ ಇತ್ತು ಅಪ್ ಟು 0.5% ವರೆಗೂ. ಬಟ್ PSU ಬ್ಯಾಂಕ್ಗಳು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು ಇವತ್ತಿನ ಪರ್ಫಾರ್ಮೆನ್ಸ್ ಗೆ ಅಂದ್ರೆ ಇವತ್ತಿನ ಡೌನ್ ಪರ್ಫಾರ್ಮೆನ್ಸ್ ಗೆ ಕಾಂಟ್ರಿಬ್ಯೂಟ್ ಮಾಡಿದಂತ ಕೆಲವೇನಾದ್ರೂ ಅಂಶಗಳಿದ್ದಾವ ಅಂತ ನೋಡಿದ್ರೆ ಮೊದಲಿಗೆ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ ಗಳು ನೋಡಬಹುದು. ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತವೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಅಷ್ಟೇ, ಕೆಲವು ಮಾತ್ರ ಗ್ರೀನ್ ಅಲ್ಲಿ ಕಾಣ್ತಿದಾವೆ, ಇನ್ನೆಲ್ಲ ನೆಗೆಟಿವ್ ಅಲ್ಲೇ ಕಾಣ್ತಿದಾವೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಇವತ್ತು ಚೆನ್ನಾಗಿರ್ಲಿಲ್ಲ, ವೀಕ್ನೆಸ್ ಇತ್ತು. ಗ್ಲೋಬಲ್ ಕ್ಯೂಸ್ ಅಲ್ಲಿ ಪ್ರೆಷರ್ ಇತ್ತು ಅಂತ ಹೇಳ್ಬೋದು. ಗ್ಲೋಬಲ್ ಕ್ಯೂಸ್ ನ ನೋಡಿದ್ರೆ
ಓವರ್ ಗ್ಲೋಬಲ್ ಮಾರ್ಕೆಟ್ಸ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇದ್ದಾವೆ. ಇದೊಂದು ಕಾರಣ ಆದ್ರೆ ಇನ್ನೊಂದು ನಿಮಗೆ ಗೊತ್ತಿರೋ ಹಾಗೆ F&O ಎಕ್ಸ್ಪೈರಿ ಇವತ್ತು PSE ಎಕ್ಸ್ಪೈರಿ ಗುರುವಾರ ಆ ವಾಲಟಿಲಿಟಿ ಕೂಡ ಒಂದಷ್ಟು ಇನ್ಕ್ಲೂಡ್ ಆಗುತ್ತೆ. ಬಟ್ NSE ಎಕ್ಸ್ಪೈರಿ ಡೇ ಇದ್ದಷ್ಟು ವಾಲಟಿಲಿಟಿ ಇರೋದಿಲ್ಲ. ಬಟ್ ಸ್ಟಿಲ್ ಎಕ್ಸ್ಪೈರಿ ದಿನ ಒಂದಷ್ಟು ವಾಲಟೈಲ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ. ಅದನ್ನ ಹೊರತುಪಡಿಸಿದ್ರೆ ನಾಳೆ RBI ಮೀಟಿಂಗ್ ಇದೆ. ಈಗಾಗಲೇ ನೆನ್ನೆ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ನಾಳೆ RBI ಬೆಳಗ್ಗೆ 10 ಗಂಟೆಗೆ ಡಿಸಿಷನ್ ಅನ್ನ ಅನೌನ್ಸ್ ಮಾಡುತ್ತೆ. ರೇಟ್ ಕಟ್ ಬಗ್ಗೆ ರೇಟ್ ಕಟ್ ಮಾಡುತ್ತಾ ಇಲ್ವಾ ಕಾದು ನೋಡಬೇಕಾಗಿದೆ. ಜೊತೆಗೆ ಎಕಾನಮಿ ಬಗ್ಗೆ ಏನ್ ಹೇಳುತ್ತೆ ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಬಿಫೋರ್ ಬಿಗ್ ಡಿಸಿಷನ್ ಗಳು ಸ್ವಲ್ಪ ಮಾರ್ಕೆಟ್ ಕಾಶಿಯಸ್ ಆಗಿ ಮೂವ್ ಆಗುತ್ತೆ. ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ. ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ HAL ಶೇರ್ ಇವತ್ತು ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಲ್ಮೋಸ್ಟ್ ಮೋರ್ ದನ್ 4% ಡೌನ್ ಆಗಿದೆ. ಬಟ್ ಬೆಳಗ್ಗೆ ಇನ್ನೂ ಜಾಸ್ತಿ ಡೌನ್ ಆಗಿತ್ತು. ಆನಂತರ ಒಂದಷ್ಟು ರಿಕವರಿ ಕೂಡ ಕಂಡು ಬಂದಿದೆ. ಇದಕ್ಕೆ ಕಾರಣ ಅಂತೂ ಗೊತ್ತಿದೆ. ನಿನ್ನೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋನ ಕವರ್ ಮಾಡಿದೀನಿ. ಒಂದ್ಸಲ ನೋಡಿ. ಇನ್ ಕೇಸ್ ನೀವೇನಾದ್ರೂ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ, ಅದರಲ್ಲೂ ಎಸ್ಪೆಷಲಿ HAL ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದಿರಿ ಅಂದ್ರೆ ಖಂಡಿತ ಅಂತವ್ರು ಈ ವಿಷಯನ ತಿಳ್ಕೊಳ್ಳೇಬೇಕು. ಆಮ್ಕಾ ಪ್ರಾಜೆಕ್ಟ್ ಇಂದ ಸದ್ಯದ ಮಟ್ಟಿಗೆ HAL ಹೊರಗಿರಬಹುದು ಅನ್ನುವಂತ ಸುದ್ದಿ ಏನ್ ಬಂತು ಅದು ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಈ ಸುದ್ದಿ ಬಂದ್ಮೇಲೆ HAL ಕೂಡ ಒಂದಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಅದನ್ನು ನೋಡಬಹುದು. HAL ಸೇಸ್ ವಿಲ್ ಮೀಟ್ ಫುಲ್ ಇಯರ್ ಗೈಡೆನ್ಸ್ ಏನ್ ಕೊಟ್ಟಿತ್ತು ಅದನ್ನ ಮೀಟ್ ಮಾಡ್ತೀವಿ ಅಂತ ಹೇಳಿದರೆ. ಬಟ್ ಮೊರ್ಗನ್ ಸ್ಟ್ಯಾನ್ಲಿ ಅವರು ನೋಡಬಹುದು ಎಕ್ಸ್ಪೆಕ್ಟ್ ಸ್ಟಾಕ್ ಟು ಫಾಲ್ ಅನದರ್ 20%. ಅಂದ್ರೆ ಇವರು 34% ಡೌನ್ ಸೈಡ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಈ ಆಮ್ಕಾ ಪ್ರಾಜೆಕ್ಟ್ ನ ಬಗ್ಗೆ ಸುದ್ದಿ ಬಂದ ಮೇಲೆ. ಯಾಕಂದ್ರೆ ಬೇರೆ ಕಂಪನಿಗಳಿಗೆ ಪ್ರಾಜೆಕ್ಟ್ ಹೋದ್ರೆ ಅಬ್ವಿಯಸ್ಲಿ ಈ ಕಂಪನಿಗೆ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ 34% ಡೌನ್ ಸೈಡ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಂದಷ್ಟು ಬಿದ್ದಿದೆ. ನಿನ್ನೆ ಇವತ್ತು ಕಂಪೇರ್ ಮಾಡಿದೆ. ಹಾಗಾಗಿ ಇನ್ನು 20% ಬೀಳ್ಬಹುದು ಅಂತ ಅವ್ರು ಹೇಳ್ತಿದ್ದಾರೆ, ಮೋರ್ಗನ್ ಸ್ಟ್ಯಾನ್ಲಿ ಅವರು. ಜೊತೆಗೆ ಕಂಪನಿಯಿಂದ ಕೂಡ ಕ್ಲಾರಿಫಿಕೇಶನ್ ಬಂದಿದೆ. ನೋಡಬಹುದು HAL ಶೇರ್ ರಿಕವರ್ 3% ಫ್ರಮ್ ಡೇಸ್ ಲೋ as PSU ಡಿಫೆನ್ಸ್ ಫರ್ಮ್ ಕ್ಲಾರಿಫೈಸ್ 5 LCA Mk1A ಏರ್ಕ್ರಾಫ್ಟ್ ರೆಡಿ ಫಾರ್ ಡೆಲಿವರಿ. 5 ಏರ್ಕ್ರಾಫ್ಟ್ ರೆಡಿ ಇದಾವೆ ಡೆಲಿವರಿ ಮಾಡ್ಲಿಕ್ಕೆ ಅನ್ನುವಂತ ಮಾತನ್ನ ಹೇಳಿದೆ. ಜೊತೆಗೆ ಇನ್ನು 8 ಏನೋ ಅನ್ಸುತ್ತೆ ಅವುಗಳು ಕೂಡ ರೆಡಿ ಆಗಿದೆ. ಬಟ್ GE ಎಂಜಿನ್ ಬಂದಿಲ್ಲ. ಎಂಜಿನ್ ಗಾಗಿ ನಾವು ಕಾಯ್ತಿದ್ದೀವಿ ಅನ್ನುವಂತ ಕ್ಲಾರಿಫಿಕೇಶನ್ ಕೂಡ ಕಂಪನಿ ಕೊಟ್ಟಿದೆ. ಆನಂತರ ಒಂದಷ್ಟು ರಿಕವರಿ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಸದ್ಯದ ಮಟ್ಟಿಗಂತೂ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಸ್ಟಾಕ್ ಅಲ್ಲಿ. ಯಾಕೆಂತಂದ್ರೆ ಕಂಪನಿಯನ್ನ ನೆಚ್ಕೊಂಡು ಕೂತ್ಕೊಂಡ್ರೆ ಇವರು ಟಾರ್ಗೆಟ್ ಅನ್ನ ಅಚೀವ್ ಮಾಡಲ್ಲ ಅನ್ನುವಂತ ಡೌಟ್ ಸರ್ಕಾರಕ್ಕೂ ಕೂಡ ಬಂದಿದೆ. ಹಾಗಾಗಿ ಪ್ರೈವೇಟ್ ಪ್ಲೇಯರ್ ಕಡೆ ಗಮನ ಹರಿಸ್ತಿದೆ ಸರ್ಕಾರ ಕೂಡ. ಹಾಗಾಗಿ ಈ ರೀತಿಯ ಇಂಪ್ಯಾಕ್ಟ್ ಕೂಡ ಸ್ಟಾಕ್ ಪ್ರೈಸ್ ಅಲ್ಲಿ ಆಗ್ತಾ ಇದೆ. ಇನ್ವೆಸ್ಟ್ ಮಾಡಿರೋರು ಸ್ವಲ್ಪ ಕಾಶಿಯಸ್ ಆಗಿ ಇರಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ. ಬಟ್ ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ಇನ್ನು ಕೆಲವು ಅಪ್ಡೇಟ್ ಗಳು ಬರುತ್ತೆ. ಆಗ ಇನ್ನು ಕ್ಲಾರಿಟಿ ಗೊತ್ತಾಗುತ್ತೆ ನಮಗೆ ಯಾವ ಕಂಪನಿಗೆ ಹೋಗುತ್ತೆ ಆಮ್ಕಾ ಪ್ರಾಜೆಕ್ಟ್ ಅಂತ. ಮೇ ಬಿ ಶಾರ್ಟ್ ಲಿಸ್ಟ್ ಅಲ್ಲಂತೂ HAL ಇಲ್ಲ. HAL ಗೆ ಸಮಸ್ಯೆನೆ ಹೇಳಿ ಟೈಮ್ಗೆ ಡೆಲಿವರಿ ಕೊಡ್ತಾ ಇಲ್ಲ. ಅದು ಮೊದಲೇ ಸರ್ಕಾರಿ ಕಂಪನಿಯಲ್ಲಿ ಕೆಲಸ ಮಾಡೋರ ಹತ್ರ ಕೆಲಸ ತಗೊಳ್ಳೋದು ಎಷ್ಟು ಕಷ್ಟದ ಕೆಲಸ ಅಂತ ಎಲ್ರಿಗೂ ಗೊತ್ತಿದೆ. ಅಥವಾ ಬೇರೆ ಇಶ್ಯೂಸ್ ಕೂಡ ಇರಬಹುದು, ನಮ್ಗಂತೂ ಗೊತ್ತಿರೋದು ಇಷ್ಟೇ. ಇಲ್ಲಿ GE ಎಂಜಿನ್ ಸಪ್ಲೈ ನಲ್ಲಿ ಒಂದಷ್ಟು ಇಶ್ಯೂಸ್ ಇದೆ. ಅವರು ಟೈಮಿಗೆ ಸರಿಯಾಗಿ ಸಪ್ಲೈ ಮಾಡ್ತಿಲ್ಲ. ಅದನ್ನ ಹೊರತುಪಡಿಸಿ ಕೂಡ ಇವರಿನ್ನು ಫಾಸ್ಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಹೊರಗಡೆಯಿಂದಾನು ಕೂಡ ಡಿಮಾಂಡ್ ಬರ್ತಾ ಇದೆ. ಡಿಮಾಂಡ್ ಅನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಇದೀವಿ. ಬಟ್ ಸಪ್ಲೈ ಮಾಡೋ ಕೆಪಬಿಲಿಟಿ ಇಲ್ಲ ಅಂದಾಗ ಅಬ್ವಿಯಸ್ಲಿ ನಾವು ಪ್ರೈವೇಟ್ ಕಡೆನೂ ಫೋಕಸ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಕಮರ್ಷಿಯಲೈಸ್ ಮಾಡಬೇಕು ಅಂದ್ರೆ. ಸೊ ನೋಡೋಣ ಇನ್ನು ಮುಂದುವರೆದು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ. ಇನ್ನು IT ಶೇರುಗಳಲ್ಲಿ ಇವತ್ತು ಕೂಡ ಒಂದಷ್ಟು ಡೌನ್ ಫಾಲ್ ಕಂಟಿನ್ಯೂ ಆಗಿದೆ. ಹಾಗೆ ಜಫ್ರೀಸ್ ಅವರು ನೋಡಬಹುದು ಸೀಸ್ ಮೋರ್ ಪೇನ್ ಅಹೆಡ್. ಮುಂದಿನ ದಿನಗಳಲ್ಲಿ ಇನ್ನು ಒಂದಷ್ಟು ಪೇನ್ ಈ ಸೆಕ್ಟರ್ ಅಲ್ಲಿ ಇರುತ್ತೆ ಅನ್ನುವಂತ ಮಾತನ್ನ ಜಫ್ರೀಸ್ ಅವರು ಹೇಳ್ತಿದ್ದಾರೆ. ಯಾಕಂದ್ರೆ ಕಂಪನಿಗಳ ಅಪ್ಲಿಕೇಶನ್ ಸರ್ವಿಸಸ್ ರೆವಿನ್ಯೂ ಏನಿದೆ ಅದು 40% 70% ಬರ್ತಾ ಇದೆ. ಅದೇ ಈ ಆಂಥ್ರೋಪಿಕ್ AI ಮೂಲಕ ಕಡಿಮೆ ಆಗುವಂತ ಚಾನ್ಸಸ್ ಇದೆ. ಹಾಗಾಗಿ ಸ್ಟಾಕ್ ಗಳಲ್ಲಿ ಇನ್ನು ಪೇನ್ ಇರಬಹುದು ಅಂತ ಹೇಳ್ತಿದ್ದಾರೆ ಜಫ್ರೀಸ್ ಅವರು. ಏನು ಮಾರಿಕೋ ಶೇರ್ ಇವತ್ತು ಫೋಕಸ್ ಅಲ್ಲಿ ನೋಡಬಹುದು. ಮಾರಿಕೋ ಶೇರ್ಸ್ ಇನ್ ಫೋಕಸ್ ಆನ್ ಅಕ್ವೈರಿಂಗ್ ವೆಲ್ನೆಸ್ ಬ್ರಾಂಡ್. ಕಂಪನಿ ವೆಲ್ನೆಸ್ ಬ್ರಾಂಡ್ ಒಂದನ್ನ ಅಕ್ವೈರ್ ಮಾಡಿದೆ 375 ಕೋಟಿಗೆ. ಕಾಸ್ಮಿಕ್ಸ್ ಅಂತ ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಮೋರ್ ದನ್ 2% ಅಪ್ ಅಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಾರಿಕೋ ಲಿಮಿಟೆಡ್. ನಂತರ ಟ್ರೆಂಟ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ನಿನ್ನೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಚೆನ್ನಾಗಿತ್ತು. ಹಾಗಾಗಿ ರಿಯಾಕ್ಷನ್ ಯಾವ ರೀತಿ ಬರುತ್ತೆ ಅನ್ನುವಂತ ಕುತೂಹಲ ಎಲ್ರಿಗೂ ಇತ್ತು. ಫೈನಲಿ ರಿಯಾಕ್ಷನ್ ಬಂದಿದೆ. ಓಪನಿಂಗ್ ನೋಡಿದ್ರೆ ಡಿಸಪಾಯಿಂಟಿಂಗ್ ಆಗಿತ್ತು. ಡೌನ್ ಅಲ್ಲಿ ಓಪನ್ ಆಯ್ತು. ಬಟ್ ಆ ನಂತರ ಒಳ್ಳೆ ರಿಕವರಿಯನ್ನ ಮಾಡಿ ನಿಯರ್ಲಿ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ತುಂಬಾ ಜನ ಟ್ರೆಂಟ್ ಅಲ್ಲಿ ತಗಲಾಕೊಂಡಿರೋರಿಗೆ ಒಂದಷ್ಟು ಖುಷಿಯನ್ನ ಕೊಟ್ಟಿರುತ್ತೆ ಇವತ್ತು ಕಂಪನಿಯ ಪರ್ಫಾರ್ಮೆನ್ಸ್. ರಿಸಲ್ಟ್ ಕೂಡ ಚೆನ್ನಾಗಿತ್ತು. ಬಟ್ ಸ್ಟಿಲ್ ಹಲವು ಬ್ರೋಕರೇಜಸ್ ಒಂದಷ್ಟು ಡೌನ್ ಗ್ರೇಡ್ ಅನ್ನ ಮಾಡ್ತಿದ್ದಾವೆ ಈ ಒಳ್ಳೆ ರಿಸಲ್ಟ್ ನ ನಂತರ ಕೂಡ. ಬಿಕಾಸ್ ಮುಂದಿನ ದಿನಗಳಲ್ಲಿ EPS ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಏನೋ ಸ್ವಾನ್ ಡಿಫೆನ್ಸ್ ಕೂಡ ಸುದ್ದಿಲಿತ್ತು. ಕಾರಣ ಕಂಪನಿ ನೆನೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಅಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆಗುವಂತ ಸಂದರ್ಭದಲ್ಲಿ ಸುದ್ದಿ ಬಂದಿತ್ತು. ಎಕ್ಸ್ಪೋರ್ಟ್ ಆರ್ಡರ್ ಪಡ್ಕೊಂಡಿರೋ ಬಗ್ಗೆ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಂತರ ಕಾನ್ಕಾರ್ಡ್ ಕಂಟ್ರೋಲ್ ಸಿಸ್ಟಮ್ಸ್ ಕೂಡ ಸುದ್ದಿಲಿತ್ತು. ಕಾರಣ ಕಂಪನಿ 185 ಕೋಟಿ ಆರ್ಡರ್ ನ ಪಡ್ಕೊಂಡಿತ್ತು. ಈ ಬಗ್ಗೆ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ಹಂಚಿಕೊಂಡಿದ್ದೆ ನಾನು. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಿಯರ್ಲಿ 2% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಾನ್ಕಾರ್ಡ್ ಕಂಟ್ರೋಲ್ ಸಿಸ್ಟಮ್ಸ್ ಎಸ್ಪೆಷಲಿ ರೈಲ್ವೇಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು. ರೈಲ್ವೆ ಸೇಫ್ಟಿ ಸಿಸ್ಟಮ್ ಕವಚ್ ಗೆ ಸಂಬಂಧಪಟ್ಟಂತ ಆರ್ಡರ್ ಆಗಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.